ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಮನೆಯಲ್ಲಿ ತಾಮ್ರದ ಜಗ್ನಲ್ಲಿ ಅಥವಾ ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿ ಇಡ್ತಾ ಇರ್ತೀರಿ ಅಲ್ವಾ? ಪ್ರತಿದಿನ ಎಷ್ಟೇ ತೊಳೆದು ನೀರನ್ನು ತುಂಬಿಸ್ತಾ ಇದ್ರೂ ಕೂಡ ಉಪಯೋಗಿಸ್ತಾ ಹೀಗೆ ಅದು ಕಪ್ಪಗಾಗಿ ಆಗ್ತಾ ಬರುತ್ತೆ ಅಲ್ವಾ? ತಾಮ್ರದ ಭಾಗ ಮಾತ್ರ ಕಪ್ಪಾಗ್ತಾ ಬರುತ್ತೆ. ಅದಕ್ಕೆ ಏನು ಮಾಡಬಹುದು ಗೊತ್ತಾ? ನಿಮಗಿಲ್ಲಿ ಬೇಕಾಗಿರೋದು ಒಂದು ಚಿಕ್ಕ ಕಪ್ ಮೊಸರು, ಸ್ವಲ್ಪ ಹುಳಿ ಬಂದಿರುವಂತಹ ಮೊಸರಿದ್ರೆ ಒಳ್ಳೆಯದು. ಹೆಚ್ಚಿಗೆ ಹುಳಿ ಇರಲಿಲ್ಲ ಅಂದರೆ ಇದರಲ್ಲಿ 1-2 ಚಮಚದಷ್ಟು ಹುಳಿಯನ್ನು ನೀವು ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ಇದರಲ್ಲಿ ಅರ್ಧ ಚಮಚದಷ್ಟು ಅರಿಶಿನ ಹಾಕಿ, ಜೊತೆಗೆ 1 ಚಮಚ ಕಡಲೆಬೇಳೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಕಡಲೆಬೇಳೆ ಹಿಟ್ಟು ಇರಲಿಲ್ಲ ಅಂದರೆ ನೀವು ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬಹುದು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಈ ಮಿಶ್ರಣವನ್ನು ನೀವು ತಾಮ್ರದ ಜಗ್ ಅಥವಾ ತಂಬಿಗೆಗೆ ಹಚ್ತಾ ಹೋಗಬೇಕು. ಈ ಜಗ್ನಲ್ಲಿ ಒಳಗಿನ ಭಾಗ ಮಾತ್ರ ತಾಮ್ರದಲ್ಲಿದೆ, ಹಾಗಾಗಿ ನಾನು ಅಲ್ಲಿ ಮಾತ್ರ ಈ ಮಿಶ್ರಣವನ್ನು ಹಚ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಒಂದು ಲೇಯರ್ ಆಗೋ ರೀತಿ ನೀವು ಈ ಮಿಶ್ರಣವನ್ನು ಹಚ್ಚಬೇಕಾಗತ್ತೆ. ಹೀಗೆ ಹಚ್ಚಿದ ತಕ್ಷಣ ಇದನ್ನು ಉಜ್ಜೋ ಅವಶ್ಯಕತೆ ಇಲ್ಲ. ಮೊದಲಿಗೆ ಪೂರ್ತಿಯಾಗಿ ಹಚ್ಚಿ 5 ನಿಮಿಷ ಹಾಗೇನೆ ಬಿಟ್ಟುಬಿಡಿ. ಇಷ್ಟಾದ ಮೇಲೆ ನೋಡಿ, ಇದನ್ನೀಗ ನೀವು 1 ಪೀಸ್ ನಿಂಬೆಹಣ್ಣಿನ ಸಿಪ್ಪೆ ಅಥವಾ 1 ಚಮಚ ವಿನೆಗರನ್ನು ಹಾಕಿಬಿಟ್ಟು ಈ ರೀತಿ ಆ ಮಿಶ್ರಣವನ್ನು ಇದ್ರ ಒಳಗಡೆಗೆ ಚೆನ್ನಾಗಿ ಉಜ್ಜುತ್ತಾ ಬನ್ನಿ. ಮೊಸರನ್ನು ಹಚ್ಚಿ 5 ನಿಮಿಷ ಬಿಟ್ಟಿರ್ತೀವಲ್ವಾ, ಅದರಿಂದನೇ ತಾಮ್ರ ಎಷ್ಟೋ ಕ್ಲೀನ್ ಆಗ್ತಾ ಬಂದಿರುತ್ತೆ. ಜೊತೆಯಲ್ಲಿ ನೀವು ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜೋದ್ರಿಂದ ಕೂಡ ಅದರಲ್ಲಿರುವ ಹುಳಿ ಅಂಶದಿಂದನೂ ಕೂಡ ಇದು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. 1-2 ನಿಮಿಷ ನೀವು ಉಜ್ಜಿದ್ರೆ ಸಾಕಾಗುತ್ತೆ. ಇಲ್ಲಿ ಮತ್ತೆ ಸೋಪ್ ಆಗಲಿ ಸೋಪಿನ ಪುಡಿ ಆಗಲಿ ಏನನ್ನೂ ಬಳಸೋ ಅವಶ್ಯಕತೆ ಬರೋದಿಲ್ಲ. ನಂತರ ಇದನ್ನು ನೀವು ನೀರಿನಿಂದ ಕ್ಲೀನಾಗಿ ತೊಳೆದು ಬಿಡಬೇಕು. ಫ್ರೆಂಡ್ಸ್, ಇದೇ ತರಹ ದಿನನಿತ್ಯ ಉಪಯೋಗವಾಗುವಂತಹ ಹಲವಾರು ವಿಡಿಯೋಗಳು ನಿಮಗೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ನೀವು ರೆಗ್ಯುಲರ್ ಆಗಿ ನೋಡಿರಲಿಲ್ಲ ಅಂದರೆ ಒಮ್ಮೆ ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, ಈಗ ಪೂರ್ತಿ ನೀರಿನಿಂದ ತೊಳೆದ ನಂತರ ಎಷ್ಟು ಸ್ವಚ್ಛ ಆಗಿದೆ ಅಲ್ವಾ? ತಾಮ್ರದ ಕಲರ್ ಕೂಡ ಹೊಳಿತಾ ಇದೆ. ಈ ರೀತಿ ನೀವು ವಾರದಲ್ಲಿ 1 ಸಲ ತೊಳೆದ್ರೆ ಸಾಕಾಗತ್ತೆ. ಈ ಮಿಶ್ರಣವನ್ನು ನೀವು ಕೇವಲ ಜಗ್ಗೆ ಮಾತ್ರ ಅಲ್ಲ, ತಾಮ್ರದ ತಂಬಿಗೆ ಇರ್ಬೋದು, ಬಿಂದಿಗೆ ಇರ್ಬೋದು, ಪೂಜಾ ಸಾಮಗ್ರಿಗಳಿರಬಹುದು, ಇವೆಲ್ಲವಕ್ಕನ್ನು ಬಳಸಬಹುದು. ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೋಡಿ, ಫ್ರೂಟ್ ಜಾಮ್ಗಳನ್ನಂತೂ ನಾವು ತರ್ತಾನೆ ಇರ್ತೀವಿ ಅಲ್ವಾ? ಅದರಲ್ಲಿರುವಂತಹ ಜಾಮ್ ಎಲ್ಲ ಖಾಲಿ ಆದಮೇಲೆ ಇಂತಹ ಬಾಟಲಿಯನ್ನು ಏನು ಮಾಡ್ತೀರಾ? ಕೆಲವೊಮ್ಮೆ ಉಪ್ಪಿನಕಾಯಿ ಹಾಕೋದಕ್ಕೆ ಬಳಸ್ತೀವಿ. ಆದರೆ ನಾನಿವತ್ತು ಇನ್ನೊಂದು ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದ್ರೂ ಸೂಪರ್ ಆಗಿದೆ. ಮೊದಲಿಗೆ ಈ ಬಾಟಲಿ ಮೇಲಿರುವಂತಹ ರ್ಯಾಪರನ್ನು ತೆಗೀರಿ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, ಇದರ ಮೇಲಿನ ರ್ಯಾಪರನ್ನು ಪೂರ್ತಿಯಾಗಿ ತೆಗೆದು ಬಿಸಾಕ್ಬಿಡಿ. ಈಗ ಈ ಬಾಟಲಿಯ ಮೇಲೆ ನಾವು ಈ ತರಹ ರ್ಯಾಪರ್ ಬರುತ್ತಲ್ವ, ಆ್ಯಪಲ್ ಆಗಲಿ ಆರೆಂಜ್ ಆಗಲಿ, ಅದಕ್ಕೆ ಈ ರೀತಿ ಬಿಳಿ ಬಣ್ಣದ ಒಂದು ಥರ್ಮಾಕೋಲ್ ರೀತಿಯ ರ್ಯಾಪರನ್ನು ಹಾಕಿರ್ತಾರಲ್ವಾ, ಅದರಲ್ಲಿ ನೋಡಿ ಈ ಬಾಟಲಿಯನ್ನು ನೀವು ಹೀಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಬಾಟಲಿಯ ಸೈಜ್ಗೆ ಇದು ಸೇರಿಕೊಳ್ಳುತ್ತೆ. ಅಗಲ ಅದು ಹೇಗೆ ಬೇಕೋ ಹಾಗೆ ಸ್ಟ್ರೆಚ್ ಆಗಿ ಫಿಕ್ಸ್ ಆಗುತ್ತೆ. ಆದರೆ ಉದ್ದ ನಿಮಗೆ ಜಾಸ್ತಿ ಆಯಿತು ಅನಿಸಿದರೆ ನೋಡಿ, ಹೀಗೆ ಅದನ್ನು ಕರೆಕ್ಟಾಗಿ ತಳಭಾಗದಿಂದ ಸೇರಿಸ್ಕೊಂಡ ನಂತರ ಮೇಲಿನ ಭಾಗದಲ್ಲಿ ಸ್ವಲ್ಪವೇ ಸ್ವಲ್ಪ ಕತ್ತರಿಯಿಂದ
ಕಟ್ ಮಾಡ್ಕೊಳ್ಬಹುದು. ಬಾಟಲಿಯ ಮುಚ್ಚಳದ ಭಾಗದವರೆಗೂ ಇಟ್ಕೊಂಡ್ಬಿಟ್ಟು ಮೇಲೆ ಉಳಿದಂತಹ ರ್ಯಾಪರನ್ನು ನೋಡಿ ಹೀಗೆ ನೀವು ಕಟ್ ಮಾಡಬಹುದು. ಈಗ ಇದರ ಮುಚ್ಚಳವನ್ನು ತೆಗೆದುಬಿಡಿ. ನೋಡಿ, ಈಗ ಬಾಟಲಿಯ ಮೇಲೆ ನಾವು ಏನೋ ಒಂದು ಡಿಸೈನ್ ಮಾಡಿದ ಹಾಗೆ ಕಾಣ್ತಾ ಇದೆ ಅಲ್ವಾ? ಇದನ್ನೀಗ ಏನು ಮಾಡ್ಬೋದು ಅನ್ನಿಸ್ತಾ ಇರಬೇಕಲ್ವಾ? ನೋಡಿ, ಹೀಗೆ ರೆಡಿ ಮಾಡಿಕೊಂಡಂತಹ ಬಾಟಲಿಯಲ್ಲಿ ನಾವು ಚಾಕುಗಳನ್ನು, ಹಾಗೆಯೇ ಸಿಪ್ಪೆ ಎರೆಯುವಂತಹ ಪೀಲರನ್ನು ಇದನ್ನೆಲ್ಲ ಹಾಕಿ ಕಿಚನ್ ಕೌಂಟರ್ ಮೇಲೆ ಇಡಬಹುದು. ನೋಡಿ, ಹೀಗೆ ಇಡೋದ್ರಿಂದ ಇವೆಲ್ಲವೂ ಒಂದೇ ಕಡೆಗೆ ಇರುತ್ತೆ, ಹಾಗೆಯೇ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಇದಿಷ್ಟೇ ಅಲ್ಲ, ಇದರ ಬದಲಿಗೆ ನೀವು ಈ ಬಾಟಲಿ ಒಳಗಡೆಗೆ ಚಮಚಗಳನ್ನು, ಫೋರ್ಕ್ಗಳನ್ನು, ಈ ಐಡಿಯಾ ನಿಮಗೆ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.